365 ಡೇಸು ವ್ಲಾಗ್ ಕಂಟಿನ್ಯೂಸ್ಲಿ 1 ಇಯರ್ ಮಾಡ್ತಿದ್ದೀನಿ. ಎಲ್ಲ ನೀನೇನು ಹೇಳಕ್ಕೆ ಹೋಗ್ಬೇಡ ಪ್ಲೀಸ್. ಬೇರೆ ಕಾಲೋದು ಬಿಟ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಸೋಂಬೇರಿ ಫುಲ್. ಏನು ಓದಿಲ್ಲ ಅಂದ್ರು ಎಲ್ಲ ಬ್ರೈನ್ ಇನ್ನು ಎಫರ್ಟ್ ಹಾಕಿ ಚೆನ್ನಾಗಿ ಓದಬೇಕು. 90 ಮೇಲೆ ಪಕ್ಕ ತೆಗಿತೀನಿ. ಭೀಮಾ ಫಿಲಮ್ ಅಲ್ಲಿ ದುನಿಯಾ ವಿಜಯ್ ಹೋಗಲ್ಲ. ಈ ಕ್ಯಾಮ್ರಾ ನೋಡ್ಕೊಂಡು ಹೇಳು. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಾನು ಕಾಲೇಜ್ಗೆ ಹೋಗಿಲ್ಲ. ಯಾಕೆ ಅಂದರೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದಕ್ಕೋಸ್ಕರ ನಮ್ಮ ಅಮ್ಮನ್ನ ಕಾಲೇಜ್ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಹಾಗೆ ಕೆಲಸ ಐತೆ, ಅದಕ್ಕೋಸ್ಕರ ರಜೆ ಹಾಕಿದ್ದೀನಿ. ಇವಾಗ ಫಸ್ಟು ನಮ್ಮ ಐರಾವತನ ಒರೆಸ್ಕೋಬೇಕು. ಗೈಸ್, ನಾವು ಪ್ರತಿ ವರ್ಷ ದೀಪಾವಳಿಗೆ ಗಾಡಿ ಪೂಜೆ ಮಾಡ್ತಿದ್ವಿ, ಆದರೆ ಈ ವರ್ಷ ಮಾಡಿಲ್ಲ. ಅದಕ್ಕೋಸ್ಕರ ನೀಟಾಗಿ ತೊಳೆದೇ ಇಲ್ಲ. ಇವಾಗ ತೊಳಿಬೇಕು. ಎಲ್ರಿಗೂ ಅವರು ಡ್ರೀಮ್ ಬೈಕ್ ತಗೋಬೇಕು ಅಂತ ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಫ್ಯಾಮಿಲಿ ಪ್ರಾಬ್ಲಮ್ಮು, ಕಮಿಟ್ಮೆಂಟು, ಸೆಟಲ್ಮೆಂಟಿಂದ ಅವ್ರ ಡ್ರೀಮ್ ಬೈಕ್ನ ಮರ್ತಿ ಅವ್ರ ಮನೇಲಿರೋ ಗಾಡಿನೇ ಓಡಿಸ್ತಾ ಇರ್ತಾರೆ. ಅವ್ರು ಕನ್ಸ್ಕೊಂಡಿರೋದೇನು ತಪ್ಪಲ್ಲ, ಆದರೆ ಅವ್ರ ಕನಸನ್ನ ನನ್ಸು ಮಾಡ್ದಿಲ್ದಂಗೆ ಹಂಗೆ ಇದ್ದರೆ ಅವ್ರ ತಪ್ಪು. ಗಾಯ್ಸ್, ಕೊನೆಗೂ ಫುಲ್ಲು ತೊಳೆದಾಕ್ಬಿಟ್ಟೆ. ನೋಡಿ ಗೈಸ್, ಹೆಂಗೆ ಕಾಣಿಸ್ತೈತೆ ನಮ್ಮ ಐರಾವತ ಅಂತ. ನಮ್ಮ ಅಮ್ಮನ ಕೇಳ ನೋಡ್ರಿ ಹೆಂಗೆ ತೊಳೆದಿದ್ದೀನಿ ಅಂತ. ನೋಡ್ಬಾ ಹೆಂಗೈತೆ, ಹೆಂಗೆ ಚೆನ್ನಾಗಿ ತೊಳೆದಿಲ್ಲ ನೋಡಿ, ಎಲ್ಲ ಮಣ್ಣು ಬಟ್ಟೆ ತಗೊಂಡು ವರ್ಷ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೈಸ್, ಕೊನೆಗೂ ಐರಾವತನ ತೊಳೆದು ಒಂದು ರೌಂಡ್ ಹೋಗೋಣ ಅಂದರೆ ಸ್ಟಾರ್ಟೇ ಆಗ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೀರು ಹಾಕಿ ತೊಳೆದಿದೆಯಲ್ಲ ಅದಕ್ಕೆ. ಭೀಮಾ ಫಿಲಮ್ ಅಲ್ಲಿ ದುನಿಯಾ ವಿಜಯ್ ಹೋಗಲ್ಲ, ಆ ಥರ ಇರ್ತದೆ ಈ ಫಿಲಮ್. ಮನೆಗಪ್ಪ ಬಂದ್ರು ಸೈಲೆಂಟ್ ಇರ್ಬೇಕು ಬಚ್ಚಗಳು. ಗೈಸ್, ಗಾಡಿ ತೊಳೆದಿದ್ದಾಯ್ತು. ಈಗ ತಿಂಡಿ ತಿನ್ನೋಣ ಅಂತ ಕುಂತ್ಕೊಂಡಿದ್ದೀನಿ. ನಮ್ಮ ಅಮ್ಮ ಬಿಸಿಬೇಳೆ ಬಾತ್ ಮಾಡೈತೆ, ಆದರೆ ಬಿಸಿನೇ ಇಲ್ಲ. ಬರೀ ಇಂಥದೆಯಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗಾಯ್ಸ್, ಕೊನೆಗೂ ರೆಡಿ ಆಗಿದ್ದೀನಿ. ಹೆಂಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣ್ತಿದ್ದೀನಾ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಗೈಸ್, ಈಗ ಹೋಗಿ ಫಸ್ಟು ಪೆಟ್ರೋಲ್ ಹಾಕಿಸ್ಕೋಬೇಕು. ಹೋದ್ಸಲಿನೂ ಅಷ್ಟೇ ಹಂಗೆ ಹೊರಟೋಗ್ಬಿಟ್ಟು ಮಧ್ಯದಲ್ಲೇ ಆಫ್ ಆಗೋಗ್ಬಿಟ್ಟಿತ್ತು. ಹಂಗೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಪಂಚರು ಆಗಿಬಿಟ್ಟೈತೆ. ಅದು ಯಾರ್ದು ಹತ್ರನೂ ಗಾಡಿ ಇಸ್ಕೊಂಡು ಪೆಟ್ರೋಲ್ ತಂದು ಹಾಕೋದ್ಮೇಲೆ ನೋಡಿದ್ದೀನಿ ಪಂಚರ್ ಆಗೈತೆ ಅಂತ. ಆಮೇಲೆ ತಿರ್ಗಾ ಪಂಚರೆಲ್ಲ ಹಾಕಿಸ್ಕೊಂಡು ತಿರ್ಗಾ ಅವ್ರು ಬೇರೆಯವ್ರ ಗಾಡೀಲೇ ಹೋಗಿ ಪ್ರೋಗ್ರೆಸ್ ಕಾರ್ಡ್ ತಂದಿದ್ದಾಯಿತು. ಇವಾಗ ಫಸ್ಟು ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬ್ಯಾಂಕ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಬಂದಮೇಲೆ ನಮ್ಮ ಅಮ್ಮಂಗೆ ಸ್ವಲ್ಪ ಕ್ವಶನ್ಸ್ ಕೇಳಬೇಕು. ಹಂಗೆ ಸ್ವಲ್ಪ ಜೋರಬೇಕು, ಏನು ಕಂಪ್ಲೇಂಟ್ ಹಾಕ್ಕೊಡ್ಬಾರ್ದು ಅಂತ. ಸ್ವಲ್ಪ ಜೋರಣ ಬಂದಮೇಲೆ ಈಗ ಪೆಟ್ರೋಲ್ ಹಾಕಿಸ್ಕೊಬರಕ್ಕೆ ಹೋಗೋಣ. ಬನ್ನಿ ಗೈಸ್. ಗೈಸ್, ಫೈನಲಿ ನಮ್ಮ ಅಮ್ಮ ಬರ್ತಾಯಿದ್ದೆ. ಅಲ್ಮಾ, ಏನು ಹಾಕ್ಕೊಡ್ತೀಯಾ? ಏನಾದ್ರು ಕಂಪ್ಲೇಂಟ್ ಹೇಳ್ತೀಯಾ? ನಿಂತ್ಕ. ಏನಂತ ಹೇಳ್ತೀಯಾ? ನಿಂತ್ಕ. ಯಾಕೆ ಮುಂದೆ ಬರಬೇಡ, ಹಿಂದೆ ಹೋಗು. ಹಾಂ, ಏನಂತ ಹೇಳ್ತೀಯಾ? ಓದಲ್ಲ, ಯಾವಾಗಲೂ ಬರೀ ಲಾಗ್ ಮಾಡ್ಕೊಂಡು ಕುತ್ಕೊಂತಾನೆ ಅಂತ ಹೇಳ್ಬೇಕು. ಅವ್ರೇನಾದ್ರು ಹೇಳಿದ್ರೆ ಯಾಕೆ ಓದ್ತಿಲ್ಲ ಅಂತ. ಇದೇ ಕಾರಣನೇ. ಏನು ಲಾಗ್ ಮಾಡೋದು, ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು ಎಲ್ಲ. ನೀನೇನು ಹೇಳಕ್ಕೆ ಹೋಗ್ಬೇಡ ಪ್ಲೀಸ್. ಹಾಂ, ಬೇರೆ ಕಾಲೋದು ಬಿಟ್ಬಿಡ್ತೀನಿ. ಗೈಸ್, ಕೊನೆಗೂ ಕಾಲೇಜ್ ಹತ್ರಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಏನೇನು ಹೇಳ್ತಾರೆ ಅಂತ ಕಾಲೇಜಿಂದ ಬಂದಮೇಲೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಗೈಸ್, ಕೊನೆಗೂ ಪ್ರೋಗ್ರೆಸ್ ಕಾರ್ಡೆಲ್ಲ ಆಯಿತು. ಈಗ ಮನೆಗೆ ಹೊರಟಿದ್ದೀವಿ. ಅಷ್ಟೊತ್ತಿಗೆ ಇಲ್ಲಿ ಅಂಗಡಿ ಅಂದರೆ ನಮ್ಮ ಅಂಗಡಿಗೆ ಸಾಮಾನು ಹಾಕೋಕೆ ಬರ್ತಾರೆ ಹೇಳ್ರಿ. ಅವರು ಅಂಗಡಿ ಹತ್ರಕ್ಕೆ ಹೋಗಿದ್ರಂತೆ. ಇಲ್ಲಿ ಕರೆಕ್ಟಾಗಿ ರೋಡಿಗೆ ಸಿಕ್ಕಿದ್ರು. ಅದಕ್ಕೋಸ್ಕರ ನಮ್ಮ ಅಮ್ಮ ಶಾಪಿಂಗ್ ಮಾಡ್ತಾಯಿದ್ದೆ. ಈಗ ಏನೇನಾಯಿತು ಅಂತ ನಾವು ಅಮ್ಮನ ಹತ್ರನೇ ಹೇಳಿಸ್ತೀನಿ ಮನೆಗೆ ಹೋದ್ಮೇಲೆ. ಈಗ ಹೋಗೋಣ. ಗೈಸ್, ಫೈನಲಿ ಮನೆಗೆ ಬಂದ್ವಿ. ಈಗ ನಾವು ಅಮ್ಮನ ಕೇಳೋಣ ಏನೇನು ಹೇಳಿದ್ರು ಅಂತ, ನಿಮಗೆ ತೋರಿಸೋಣ. ಬನ್ನಿ ಗೈಸ್, ಹೇಳಮ್ಮ. ಗಾಬರಿ ಸರ್ ಇರ್ಲಿಲ್ಲ, ಇಂಗ್ಲಿಷ್ ಸರ್ ಇರ್ಲಿಲ್ಲ, ಫಿಸಿಕ್ಸ್ ಮ್ಯಾಮ್ ಏನಂದ್ರು? ಹೇಳಿದ್ರು ಕ್ಲಾಸಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಇಲ್ಲಿ ನೋಡ್ಕೊಂಡು ಹೇಳು. ಯಾವಾಗ ನಿದ್ದೆ ಮೇಡಮ್, ಸೋಂಬೇರಿ ಫುಲ್, ಇಲ್ಲಿ ನೋಡು, ಓದಲ್ಲ ಅಂತ ಹೇಳಿದ್ರು. ಅವತ್ತೇ ಚೆನ್ನಾಗಿ ಎಫರ್ಟ್ ಹಾಕಿ ಓದಿದ್ರೆ 95 ಅಬವ್ ಹೋಗ್ಬೋದು. ಆದ್ರೆ ತುಂಬಾ ಸೋಂಬೇರಿ. ಈತ ನಾನು ಹೊಡಿಯಕ್ಕೂ ಆಗಲ್ಲ. ಕ್ಯಾಮ್ರಾ ನೋಡ್ಕೊಂಡು ಹೇಳು. ನಗು ಬರುತ್ತೆ. ಅವ್ರನ್ನ ಹೊಡಿಯಕ್ ಆಗಲ್ಲ, ಬೈಯಕ್ ಆಗಲ್ಲ. ನೀವು ಮನೇಲಿ ನೋಡ ನಿಮ್ಮ ಅಮ್ಮ ಎಷ್ಟು ಒಳ್ಳೆಯರು ಆಮೇಲೆ ಅಂತ ಹೇಳಿದ್ರು. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಓದು, ಮನೇಲಿ ಪ್ರಾಕ್ಟೀಸ್ ಮಾಡು. ನಾನೇನ್ ಮಾಡಿರ್ತೀನಿ ಅದು ಅರ್ಥವಾಗಿಲ್ಲ ಅಂದ್ರೆ ಕೇಳು ಅಂತ ಹೇಳ್ತೀನಿ. ಮ್ಯಾಮ್ ಕೇಳ್ತಾನೆ. ಅವನು ನಾಳೆ ಟೆಸ್ಟ್ ಬರೋದನ್ನ ಇವತ್ತೇ ಮೇಡಮ್ ಹೇಳ್ರಿ ಅಂದಾಜಿನ ಮೇಲೆ ಅಂತ ಕೇಳ್ತಾನೆ.
ಆ ಥರ ಹೇಳಿದ್ರು ಫಿಸಿಕ್ಸ್ ಮ್ಯಾಮ್. ನೆಕ್ಸ್ಟ್ ಯಾವ್ದಿರೋದು? ಕೆಮಿಸ್ಟ್ರಿ. ಇನ್ನೂ ಚೆನ್ನಾಗಿ ಓದಬೇಕು. ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಎಲ್ಲ. ಇರೋದ್ರಾಗೆ ಪರವಾಗಿಲ್ಲ, ಆದರೆ ಇನ್ನೂ ಚೆನ್ನಾಗಿ ಎಫೆಕ್ಟ್ ಹಾಕಿ 95 ಅಬೋ ತೆಗಿಬೇಕು ನೀನು ಅಂತ ಹೇಳಿದ್ರು. ನೆಕ್ಸ್ಟ್ ಯಾವುದು? ಮ್ಯಾಥ್ಸ್. ಮ್ಯಾಮ್ ಏನು ಹೇಳಿದ್ರು? ಮ್ಯಾಥಮೆಟಿಕ್ಸ್ ಮ್ಯಾಮ್ ಏನು ಹೇಳ್ತಾರೆ, ನೀನು ಮೊದಲಿಂದ ಪ್ರಾಕ್ಟೀಸ್ ಮಾಡಿಲ್ಲ, ಮೊದಲಿಂದ ಪ್ರಾಕ್ಟೀಸ್ ಮಾಡಿದ್ರೆ ಔಟ್ ಆಫ್ ಔಟ್ ತೆಗಿಬೋದಿತ್ತು. ನೀನು ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ 40 ಮಾರ್ಕ್ಸ್ ನಾನು ಏನು ಹೇಳಿರ್ತೀನಿ ಅದು ಮಾತ್ರ ಮಾಡಿ ತೆಗ್ದಿದ್ಯಾ ಅಷ್ಟೇ. ನೀನು ಚೆನ್ನಾಗೂ ಓದಿ ಇನ್ನು 95 ಅಬೋ ಬರಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಯಾವುದು? ನೆಕ್ಸ್ಟು ಸಿ ಎಸ್ ಸರ್. ಪವನ್ ಸರ್ ಹೇಳಿದ್ರು ಅವರು ಚೆನ್ನಾಗಿ ಇನ್ನೊಂದು ಏನು ಮಾಡ್ತೀಯ ಅಂತ ನನಗೆ ಗೊತ್ತು, ನೀನು ಅದನ್ನು ಮಾಡು ಇದನ್ನು ಮಾಡು, ಆದರೆ ಚೆನ್ನಾಗಿ ಓದ್ಬೇಕು. ನಾನು ಏನು ಪಾಠ ಕಾಲೇಜಲ್ಲಿ ಮಾಡಿದ್ನೋ ಅದಷ್ಟಕ್ಕೆ ಮಾತ್ರ ಬರ್ದೇವ್ರು ಅಷ್ಟೇ, ಮನೇಲಿ ಎಫೆಕ್ಟ್ ಆಗಿಲ್ಲ. ಆದರೆ ಎಷ್ಟು ಬಂದೆ ಸಿ ಎಸ್? 66. ನೋಡು, ಏನು ಓದಿಲ್ಲ ಅಂದ್ರು ಎಲ್ಲ ಬ್ರೈನ್ ಅದೇ ಅವ್ರು ಹೇಳಿದ್ರಲ್ಲ ಸರ್, ನಾನು ಪಾಠ ಏನ್ ಮಾಡಿರ್ತೀನಿ ಅದ್ ಮಾತ್ರ ಬರ್ದೇವನೆ, ಅವನು ಮನೆಯಲ್ಲಿ ಎಫೆಕ್ಟ್ ಹಾಕಿಲ್ಲ, ಎಫರ್ಟ್ ಹಾಕಿಲ್ಲ. ಇನ್ನು ಚೆನ್ನಾಗಿ ಓದಿದ್ರೆ ಇಂಟೆಲಿಜೆಂಟ್ ಆಗಿ ಚೆನ್ನಾಗಿ ಓದ್ತಾನೆ. ಇನ್ನು ಏನೇನು ಹೇಳಿದ್ರು ಸರ್? ಮನೆಯಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಓದಿಸ್ರಿ ಅಂತ ಹೇಳಿದ್ರು ಅಷ್ಟೇ. ಇನ್ನು ಚೆನ್ನಾಗಿ ಓದ್ಬೇಕು ನೀನು. ಗೈಸ್ ಮಾರ್ಕ್ಸ್ ರವಿ ಸರ್ ಮೊದಲು ಫಿಟ್ಟಿಂಗ್ ಮಾಡಿಸ್ಕೊಳ್ಳೋ ನೀನು, ಏನ್ ಇನ್ನು ಸಾಲದು ಬರೀ 75% ತೆಗಿಯಕ್ ಬಂದಿದ್ಯಾ ಇಲ್ಲಿ ನೀನು, ಇನ್ನು ಚೆನ್ನಾಗಿ ಓದ್ಬೇಕು, ಓದು ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಇನ್ನು ಸಾಲದು, ನೀನು ಚೆನ್ನಾಗಿ ಓದ್ಬೇಕು. ಎಲ್ಲ ಸರ್ ಹತ್ರನು ಒಳ್ಳೆ ಹೆಸರು ತಗೊಂಡಿದ್ಯಾ, ಹಿಂಗೇನೆ ತಗೊಂಡು ವ್ಲಾಗ್ ಬಗ್ಗೆ ಏನೋ ಹೇಳಿದ್ರಲ್ಲ, ವ್ಲಾಗು ಅದೇ ಮಾಡ್ತಾ ಇದೀಯ ಮಾಡು ಅಂತ ಹೇಳಿದ್ರು. ಇದನ್ನು ಮಾಡು ಅದನ್ನು ಮಾಡು, ಆದ್ರೆ ಲೈಫಲ್ಲಿ ಅದೇ ಎಲ್ಲ ಮುಖ್ಯ. ಇದರಲ್ಲಿ ಅದೇ ನಾವು ಬೈ ಚಾನ್ಸ್ ಚೆನ್ನಾಗಿ ಒಳ್ಳೆ ಸ್ಕೋರ್ ಬಂದೆ ಅದರಲ್ಲಿ ಸಕ್ಸಸ್ ಆಗ್ತೇ, ಇಲ್ಲ ಅಂದ್ರೆ ಇದು ಇದಾಗುತ್ತೆ. ಇದಕ್ಕೆ ಗೈಸ್ ನೀವು ಬಯೋಟ್ರೋ ಇಲ್ಲಿ ಏನು ಇಲ್ಲ, ಸುಮ್ಮನೆ ಇದನ್ನ ನೋಡ್ಕೊಂಡು ಹೇಳ್ತಾ ಇದ್ದೆ. ಮಾರ್ಕ್ಸ್ಗಳು ನೋಡ್ಕೊಂಡು ನಾನು ಹೇಳ್ತಿರೋದು ಸಬ್ಜೆಕ್ಟ್ ಅಲ್ಲಿ ಏನೇನು ತೆಗ್ದಿದ್ಯಾ ಅಂತ. ಬರೀ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಮಾರ್ಕ್ಸ್ಗಳು ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಾನೇನು ಬರೆಯಕ್ಕೆ ಮಾಡಿಲ್ಲ. ಗೈಸ್ ಮಾರ್ಕ್ಸ್ ನೋಡಿ ಗೈಸ್, ಇದು ಕನ್ನಡ ಬರೀ 51, ಇಂಗ್ಲೀಷು 66, ಫಿಸಿಕ್ಸು 39 ಅಷ್ಟೇ ಗೈಸ್. ಫಿಸಿಕ್ಸು 39, ಫಿಸಿಕ್ಸ್ ಒಂದೇ ಕಡಿಮೆ. ನೆಕ್ಸ್ಟು ಇನ್ನೊಂದು ಯಾವ್ದು ಬಂದರೆ ಕೆಮಿಸ್ಟ್ರಿ ಬರೋದಾದರೆ 59. ಕೆಮಿಸ್ಟ್ರಿ ಚೆನ್ನಾಗಿ ತೆಗ್ದಿದ್ದೀನಿ. ಕೆಮಿಸ್ಟ್ರಿ ಈಸಿ ಇತ್ತು, ಹಂಗೆ ಅರ್ಥ ಆಯಿತು ಕೆಮಿಸ್ಟ್ರಿ ಚೆನ್ನಾಗಿ, ಅದಕ್ಕೋಸ್ಕರ ಅದು ತೆಗ್ದಿದ್ದೀನಿ. ನೆಕ್ಸ್ಟ್ ಬರೋದಾದರೆ ಮ್ಯಾಕ್ಸು ಬರೀ 50 ಅಂದರೆ 80ಕ್ಕೆ 50, ಎಷ್ಟು 30 ಮಾರ್ಕ್ಸ್ ಹೊರಟೋಗ್ಬಿಟ್ಟೈತೆ. ಅದು ಅಷ್ಟೇ, ಅದು ಏನೇನೋ ಆಗಿಬಿಟ್ಟು ಹೊರಟೋಗ್ಬಿಟ್ಟೈತೆ, ಇರಲಿ ಬಿಡಿ. ನೆಕ್ಸ್ಟು ಸಿ ಎಸ್ ಹೇಳೋದೇ ಬೇಡ, 66 4 ಮಾರ್ಕ್ಸು MCQ ಅಲ್ಲೇ ಹೊರಟೋಗ್ಬಿಟ್ಟೈತೆ. ಇಲ್ಲ MCQ ನಾನು ಅವ್ರು ಲೆಸನ್ ಮಾಡ್ಬೇಕಾದ್ರೆ ಏನೇನೋ ತಿಳ್ಕೊಂಡಿದ್ದೀನೋ ಅದಷ್ಟೇ ಬರ್ದಿರೋದು, ಇನ್ನೇನೋ ಬರ್ದಿಲ್ಲ. ಏನಾದ್ರು ಇನ್ನೂ ಅಂದರೆ ಈಗ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಬರೋದೇನೋ, ಏನು ಮಾಡೋಕ್ಕಾಗಲ್ಲ, ಹಿಂಗಾಗೈತೆ. ಫೈನಲಿ ಇದು 450ಕ್ಕೆ 331 ಬಂದೈತೆ, 73.56%. ಇಂಟರ್ನಲ್ಸ್ ಹಾಕಿದರೆ ಒಂದು 80 ಮೇಲೆ ಬರೋದು. ಇನ್ನೂ ಎಫರ್ಟ್ ಹಾಕಿ ಚೆನ್ನಾಗಿ ಓದಬೇಕು, 90 ಮೇಲೆ ಪಕ್ಕ ತೆಗಿತೀನಿ. ಅಷ್ಟೇ ಗೈಸ್. ಕನ್ನಡ ಕಡಿಮೆ ಯಾಕೆ ಅಂದರೆ ಕನ್ನಡ ನಾನು ಮಾತಾಡ್ತೀನಿ, ಯಾವಾಗ ಮಾತಾಡ್ತೀನಿ ಕನ್ನಡ, ಆದರೆ ಬರೆಯೋಕ್ಕೆ ಬರೋಲ್ಲ, ಅದೇ ಬೇಸಿಕ್ಸ್ ಚೆನ್ನಾಗಿಲ್ಲ ಕನ್ನಡ, ಅದಕ್ಕೋಸ್ಕರ ಕಡಿಮೆ. ಕನ್ನಡ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು. ಓಕೆ ಗೈಸ್, ಅಷ್ಟೇ. ಇನ್ನು ಮಾರ್ಕ್ಸ್ ಎಲ್ಲ ನೀವೇ ನೋಡಿದ್ರಲ್ಲ, ಹಿಂಗಾಯ್ತು ಗೈಸ್. ನಿಮಗೊಂದು ವಿಷಯನೇ ಹೇಳೋದು ಮಾಡ್ತೆ, ಇವತ್ತಿನಿಂದ ಅಂದರೆ ಇವತ್ತೆಷ್ಟು ನವಂಬರ್ 5, ನಾಳೆ ನವಂಬರ್ 6. ನಾಳೆಯಿಂದ ಕರೆಕ್ಟ್ಗೆ 365 ಡೇಸು ವ್ಲಾಗ್ ಕಂಟಿನ್ಯೂಸ್ಲಿ 1 ಇಯರ್ ಮಾಡ್ತಿದ್ದೀನಿ. ಇವ್ರು ಹೇಳೋದಕ್ಕಾದರೂ ಮೋಟಿವ್ ಆಗಿ ತೊಗೊಂಡು 365 ಚಾಲೆಂಜು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈಗ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.